ಬ್ರಹ್ಮತತ್ವಕ್ಕೆ ಸಾಗಿರಿ, ಜಡದ ಲೋಕವ ದಾಟಿ ಮೇಲಕ್ಕೆ ಬ್ರಹ್ಮತತ್ವಕ್ಕೆ ಸಾಗಿರಿ. ಶ್ರೇಷ್ಠ ಗುಣಗಳ ಗಣಿಯು ಬಾಬಾ, ಪ್ರೇಮ ದರ್ಶನ ಪಡೆಯುವ. ಶ್ರೇಷ್ಠ ಗುಣಗಳ ಗಣಿಯು ಬಾಬಾ, ಪ್ರೇಮ ದರ್ಶನ ಪಡೆಯುವ. ಜ್ಯೋತಿ ಮಂಡಲ ಬೆಳಕು ಬಾಬಾ, ಪ್ರೀತಿ ಮಿಲನವ ಮಾಡುವ, ಪ್ರೀತಿ ಮಿಲನವ ಮಾಡುವ. ನಾವು ಬೆಳಕಿನ ಬಿಂದು ರೂಪರು, ಸಿಂಧು ರೂಪನ ಸೇರುವ. ನಾವು ಬೆಳಕಿನ ಬಿಂದು ರೂಪರು, ಸಿಂಧು ರೂಪನ ಸೇರುವ. ಅವನು ಬೆಳಗುವ ಜ್ಯೋತಿ ಸಾಗರ, ಬೆಳ್ಳಿ ಬೆಳಕನು ಬೆರೆಯುವ, ಬೆಳ್ಳಿ ಬೆಳಕನು ಬೆರೆಯುವ. ಮಾತು ನಿಲ್ಲಲಿ, ಮನವು ನಿಲ್ಲಲಿ, ಯೋಗ ಪುಷ್ಪವು ಅರಳಲಿ. ಮಾತು ನಿಲ್ಲಲಿ, ಮನವು ನಿಲ್ಲಲಿ, ಯೋಗ ಪುಷ್ಪವು ಅರಳಲಿ. ಅಲ್ಲಿ ಮೇಲಕ್ಕೆ ಮೇಲು ಮೇಲಕ್ಕೆ ಆದಿಚೇತನ ಚಿಮ್ಮಲಿ, ಆದಿಚೇತನ ಚಿಮ್ಮಲಿ. ಅಲ್ಲಿ ನಾವೇ ಜ್ಯೋತಿ ರೂಪರು, ದೇವಲೋಕದ ಪರಿಗಳು. ಅಲ್ಲಿ ನಾವೇ ಜ್ಯೋತಿ ರೂಪರು, ದೇವಲೋಕದ ಪರಿಗಳು. ಅಲ್ಲಿ ತೇಲುವ ಬೆಳಗು ನಾವೇ, ಮುಕ್ತಿ ಮಂದಿರ ಮಣಿಗಳು, ಮುಕ್ತಿ ಮಂದಿರ ಮಣಿಗಳು. ಪಂಚತತ್ವದ ಸೀಮೆ ದಾಟುತ್ತ ಶಿವನ और परमात्मा को देख सकते हो. ಮಧುರ ಮಕ್ಕಳೇ, ನಿಮಗೀಗ ತಂದೆಯಿಂದ ದಿವ್ಯ ದೃಷ್ಟಿ ಸಿಕ್ಕಿದೆ. ಆ ದಿವ್ಯ ದೃಷ್ಟಿಯಿಂದ ನೀವು ಆತ್ಮ ಮತ್ತು ಪರಮಾತ್ಮನನ್ನು ನೋಡಬಹುದು. प्रश्न, ड्रामा के किस राज को समझने वाले कौन सी राय किसी को भी नहीं देंगे? ನಾಟಕದ ಯಾವ ರಹಸ್ಯವನ್ನು
ತಿಳಿದವರು ಯಾವ ಸಲಹೆಯನ್ನು ಯಾರಿಗೂ ಕೊಡೋದಿಲ್ಲ. उत्तर: जो समझते हैं कि ड्रामा में जो कुछ पास्ट हो गया वह फिर से एक्यूरेट रिपीट होगा. ಯಾರು ತಿಳ್ಕೊಂಡಿದ್ದಾರೆ ನಾಟಕದಲ್ಲಿ ಹಿಂದೆ ನಡೆದಿದ್ದೇ ಮತ್ತೆ ನಡೀತಾ ಇದೆ ಅಂಥೇಳಿ, ಅವರು ಅನ್ಯರಿಗೆ ಭಕ್ತಿ ಬಿಡುವಂತಹ ಸಲಹೆಯನ್ನು ಯಾವತ್ತೂ ಕೊಡೋದಿಲ್ಲ. वह कभी किसी को भक्ति छोड़ने की राय नहीं देंगे. जब उनकी बुद्धि में ज्ञान अच्छी रीति बैठ जाएगा, समझेंगे हम आत्मा है, हमें बेहद के बाप से वर्षा लेना है. जब बेहद के बाप की पहचान हो जाएगी तो हद की बातें स्वतः खत्म हो जाएगी. ಭಕ್ತಿ ಮಾಡುವಂಥವರ ಬುದ್ಧಿಗೆ ಯಾವಾಗ ಜ್ಞಾನ ಸರಿಯಾಗಿ ಅರ್ಥ ಆಗ್ತದೆ, ಯಾವಾಗ ಅವರು ತಿಳ್ಕೋತಾರೆ ತಾವು ಆತ್ಮ ಬೇಹದ್ದಿನ ತಂದೆಯ ಮಗು ಆಗಿದ್ದೇವೆ, ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡಿಬೇಕಾಗಿದೆ, ಬೇಹದ್ದಿನ ತಂದೆಯ ಪರಿಚಯ ತಿಳ್ಕೋಬೇಕಾಗಿದೆ ಅಂತ ಯಾವಾಗ ಅವರಲ್ಲಿ ಬರ್ತದೆ ಮತ್ತು ಯಾವಾಗ ಅವರು ಬೇಹದ್ದಿನ ತಂದೆಯನ್ನು ಯಥಾರ್ಥವಾಗಿ ಅರ್ಥ ಮಾಡ್ಕೋತಾರೆ, ಆಗ ಭಕ್ತಿ ಅನ್ನೋದು ತಾನಾಗಿ ಅವರಿಂದ ಬಿಟ್ಟು ಹೋಗ್ತದೆ. ಆಗ ಅವರು ತಾವಾಗಿ ಭಕ್ತಿಯನ್ನು ಬಿಡ್ತಾರೆ. ओम शांति. अपनी आत्मा के स्वधर्म में बैठे हो. रूहानी बाप रूहानी बच्चों से पूछते हैं. बच्चे जानते हैं एक ही बेहद का बाप है जिसको सुप्रीम या परम आत्मा कहते हैं. आत्मिक ತಂದೆ, ಬೇಹದ್ದಿನ ತಂದೆ ಆತ್ಮಗಳಿಗೆ ಈ ಜ್ಞಾನ ತಿಳಿಸ್ತಾ ಇದ್ದಾರೆ. ಮಕ್ಕಳಿಗೆ ಗೊತ್ತಾಗಿದೆ ಇಡೀ ಜಗತ್ತಿನಲ್ಲಿ ಸುಪ್ರೀಂ ಅಥವಾ ಸರ್ವಶ್ರೇಷ್ಠ ಅಂದರೆ ಅವನು ಪರಮಾತ್ಮ ಆಗಿದ್ದಾನೆ. ಪರಮಾತ್ಮ ಹೇ ಜರು. ऐसे नहीं कहेंगे कि परमात्मा है ही नहीं. परम आत्मा माना परमात्ಮ. ಪರಮಾತ್ಮ ಎಂಬ ಶಬ್ದ ಎಲ್ಲರೂ ಬಳಸ್ತಾರೆ, ಹೇಳ್ತಾರೆ ಅಂದ ಮೇಲೆ ಅವನು ಇದ್ದಾನೆ ಅಂತ ಅರ್ಥ ಆಗ್ತದೆ. ಆ ಪರಮಾತ್ಮ 5000 ವರ್ಷಗಳ ಹಿಂದೆ ಹೇಳಿದ ಜ್ಞಾನವನ್ನು ಪುನಃ ನಮಗೆ ತಿಳಿಸ್ತಾ ಇದ್ದಾನೆ. आत्मा सुनती है, आत्मा बहुत छोटी है, सूक्ष्म है, इतनी सूक्ष्म जो इन आँखों से देखा नहीं जाता. ऐसा कोई मनुष्य नहीं होगा जिसने आत्मा को इन आँखों से देखा होगा. ಬಾಬಾ ಹೇಳ್ತಾರೆ, ಆತ್ಮ ಬಹಳ ಸೂಕ್ಷ್ಮ ಆಗಿದೆ, ಈ ಕಣ್ಣುಗಳಿಂದ ನೋಡಲಿಕ್ಕೆ ಆಗೋದಿಲ್ಲ. ಪ್ರಪಂಚದಲ್ಲಿ ಯಾವ ಮನುಷ್ಯನೂ ಸಹ ಇದುವರೆಗೂ ಆತ್ಮನನ್ನು ಈ ಕಣ್ಣುಗಳಿಂದ ನೋಡಿಲ್ಲ. देखने में आती परंतु दिव्य दृष्टि से. समझो कोई को आत्मा का साक्षात्कार होता है जैसे और चीज़ देखने में आती है. ಒಮ್ಮೊಮ್ಮೆ ದಿವ್ಯ ದೃಷ್ಟಿಯ ಮೂಲಕ ಆತ್ಮನನ್ನು ನೋಡಬಹುದು, ಸಾಕ್ಷಾತ್ಕಾರದ ಮೂಲಕ ನೋಡಬಹುದು. ಭಕ್ತಿಯಲ್ಲೂ ಸಹ ಬಹಳ ಭಕ್ತಿ ಮಾಡುವವರಿಗೆ ಸಾಕ್ಷಾತ್ಕಾರ ಆಗ್ತದೆ. जैसे मीरा को साक्षात्कार हुआ, डांस करती थी, वैकुंठ तो था नहीं, 500-600 वर्ष हुआ होगा, उस समय वैकुंठ था.
जो पास्ट हो गया वह ದಿವ್ಯ ದೃಷ್ಟಿ से देखा जाता है. ಭಕ್ತಿ ಮಾರ್ಗದಲ್ಲೂ ಸಹ ಕೆಲವರಿಗೆ ಸಾಕ್ಷಾತ್ಕಾರ ಕಾಣಿಸ್ತದೆ. ಹಿಂದೆ ನಡೆದು ಹೋದಂತಹ ದೃಶ್ಯಗಳನ್ನು ಅವರು ನೋಡ್ತಾರೆ. ಮೀರಾ ಬಂದು 500-600 ವರ್ಷಗಳು ಆಗಿರಬಹುದು. ಆವಾಗ ಈ ಪ್ರಪಂಚದಲ್ಲಿ ಸ್ವರ್ಗ ಇರಲಿಲ್ಲ. ಆದರೂ ಸಹ ಅವಳಿಗೆ ಸ್ವರ್ಗದ ಸಾಕ್ಷಾತ್ಕಾರ, ಕೃಷ್ಣನ ಸಾಕ್ಷಾತ್ಕಾರ ಕಾಣಿಸ್ತಾ ಇತ್ತು. ಭಕ್ತಿ करते करते एकदम भक्तिमय हो जाते हैं, तब दीदार होता है. परंतु उनसे मुक्ति नहीं मिलती. ಭಕ್ತಿ ಮಾಡ್ತಾ ಮಾಡ್ತಾ ಯಾವಾಗ ಸಂಪೂರ್ಣ ಭಕ್ತಿಮಯ ಆಗಿಬಿಡ್ತಾರೆ ಆಗ ಅಂಥ ಭಕ್ತರಿಗೆ ಸಾಕ್ಷಾತ್ಕಾರ ಕಾಣಿಸ್ತದೆ. ಆದರೆ ಸಾಕ್ಷಾತ್ಕಾರದಿಂದ ಅವರಿಗೆ ಮುಕ್ತಿ ಸಿಗೋದಿಲ್ಲ. मुक्ति जीवन मुक्ति का रास्ता भक्ति से बिल्कुल न्यारा है. मुक्ति जीवन मुक्तिಯ ಮಾರ್ಗ ಭಕ್ತಿಯಿಂದ ಸಂಪೂರ್ಣ ಭಿನ್ನವಾಗಿದೆ. ऐसे यहाँ भी आत्मा को ज्ञान चक्षु मिलते हैं जिससे तुम आत्मा को देख सकते हो परंतु ध्यान में. ಬಾಬಾ ಹೇಳ್ತಾರೆ ಹಾಗೆ ಇಲ್ಲೂ ಸಹ ಆತ್ಮಕ್ಕೆ ಜ್ಞಾನ ಚಕ್ಷು ಸಿಗ್ತದೆ. ಜ್ಞಾನ ನೇತ್ರದಿಂದ ಆತ್ಮನನ್ನು ಅರ್ಥ ಮಾಡಿಕೊಳ್ತೀರಿ. ಹಾಗೂ ಧ್ಯಾನ ಸ್ಥಿತಿಯಲ್ಲಿ ಹೋದಾಗ ಸಾಕ್ಷಾತ್ಕಾರದ ಮೂಲಕ ಆತ್ಮನನ್ನು ನೀವು ನೋಡ್ತೀರಿ. भक्ति मार्ग में भी ऐसे बहुत भक्ति करने वालों को साक्षात्कार होता है. ಭಕ್ತಿ ಮಾರ್ಗದಲ್ಲೂ ಸಹ ಬಹಳ ಭಕ್ತಿ ಮಾಡೋರಿಗೆ ಅವರವರ ಇಷ್ಟ ದೇವತೆಗಳ ಸಾಕ್ಷಾತ್ಕಾರ ಆಗ್ತದೆ. ಬಾಪ್ ಕಹತೆ ಬಚ್ಚೆ ತುಮ್ ಜೈಸಿ ಆತ್ಮಾ ಹೋ ವೈಸೆ ಪರಂ ಪಿತಾ ಪರಮಾತ್ಮಾ ಹೈ. ಸೈಜ್ ಸಬ್ಕಾ ಏಕ್ ಹಿ ಹೈ ಜೈಸೆ ಬಾಪ್ ವೈಸೆ ಬಚ್ಚೆ. ನೀವು ಹೇಗೆ ಸೂಕ್ಷ್ಮಾತಿ ಸೂಕ್ಷ್ಮ ಬಿಂದು ಆಗಿದ್ದೀರಿ ಹಾಗೆ ನಾನು ಸಹ ಅಷ್ಟೇ ಚಿಕ್ಕದಾದಂತಹ ಬಿಂದು ಆಗಿದ್ದೀನಿ. ಆಕಾರದಲ್ಲಿ ತಂದೆ ಮಕ್ಕಳು ಒಂದೇ ಥರ ಇದ್ದೀವಿ, ರೂಪದಲ್ಲಿನೂ ಒಂದೇ ಥರ ಇದ್ದೀವಿ. ನೀವು ಜ್ಯೋತಿ, ನಾನು ಜ್ಯೋತಿ. ಆದರೆ ಗುಣದಲ್ಲಿ ಮಾತ್ರ ತಂದೆ ಸರ್ವಶ್ರೇಷ್ಠ ಆಗಿದ್ದರೆ ಮಕ್ಕಳು ನಾವು ಆ ಥರ ಆಗಿಲ್ಲ. अब बाप कहते पहले पहले बाप का परिचय दो. पूरी रीति न समझ सकने से कहते वह सर्वव्यापी है, लेकिन वह राइट नहीं. न आत्मा परमात्मा बनती. ಪರಮಾತ್ಮನ ಪರಿಚಯ ಇಲ್ಲದಿರುವ ಕಾರಣ ಭಕ್ತರು ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳ್ತಿದ್ದಾರೆ, ಅಥವಾ ಆತ್ಮನೇ ಪರಮಾತ್ಮ ಆಗ್ತದೆ ಅಂತಲೂ ಹೇಳ್ತಿದ್ದಾರೆ. ಆದರೆ ಅದು ಸರಿ ಅಲ್ಲ ಅಂತ ಹೇಳ್ತಾರೆ ಬಾಬಾ. ಗಾಯಾ ಜಾತಾ ಹೇ ಆತ್ಮ ಪರಮಾತ್ಮ ಅಲಗ ರಹೆ ಬಹುಕಾಲ, ಯಹ ಭಿ ಹಿಸಾಬ್ ಬತಾಯಾ ಜಾತಾ ಹೈ. ಗಾಯನ ಇದೆ ಆತ್ಮರು ಪರಮಾತ್ಮನಿಂದ ಅಗಲಿ ಬಂದು ಬಹಳ ಕಾಲ ಆಗಿದೆ ಅಂತ. ಬಹಳ ಕಾಲ, ಬಹಳ ಸಮಯ ಅಂದರೆ ಎಷ್ಟು ಸಮಯ ಅನ್ನುವ ಲೆಕ್ಕನೂ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ. इस समय बाप फिर से अपना राजयोग सिखाने आए. यह टीचर सर्वेंट है. टीचर हमेशा ओबीडियंट सर्वेंट होते. बाप भी कहते हम तो सब बच्चों का सर्वेंट हूँ. ನಾನು ಶಿಕ್ಷಕ, ಸೇವಕನಾಗಿ ಬಂದು ಓದಿಸ್ತಾ ಇದ್ದೀನಿ. ನಾನು ತಂದೆ, ಸೇವಕನಾಗಿ ಬಂದು ಪಾಲನೆ ಕೊಡ್ತಿದ್ದೀನಿ. ಯಾವತ್ತೂ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸೇವಕರಾಗಿರ್ತಾರೆ, ತಂದೆ ತಾಯಿಗಳು ಮಕ್ಕಳಿಗೆ ಸೇವಕರಾಗಿರ್ತಾರೆ, ಲೌಕಿಕದಲ್ಲೂ ಸಹ. ಹಾಗೆ ನಾನು ನಿಮ್ಮ ಸೇವಕನಾಗಿ ಬಂದು ಶಿಕ್ಷಣ ಕೊಡ್ತಾ ಇದ್ದೀನಿ, ಪಾಲನೆ ಕೊಡ್ತಾ ಇದ್ದೀನಿ ಅಂತ ಬಾಬಾ ಹೇಳ್ತಿದ್ದಾರೆ. पास्ट में जो हो गया उसको कथा कहा जाता है.
यह है नर से नारायण बनने की शिक्षा अर्थात कथा। तुम देवताएं सतयुग में थे, कलयुग में हो न सके, परंतु आजकल तो सबको श्री श्री कह देते। देवताएं श्री माना श्रेष्ठ थे, सर्वश्रेष्ठ तो भगवान ही बना सकते। श्रेष्ठ देवता सतयुग में थे, इस समय कोई मनुष्य ಶ್ರೇಷ್ಠ नहीं है। ಶ್ರೇಷ್ಠ ದೇವತೆಗಳು ಸತ್ಯಯುಗದಲ್ಲಿ ಇದ್ದರು. ಅವರನ್ನು ಆ ರೀತಿಯಲ್ಲಿ ಮಾಡಿದವರು ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಆಗಿದ್ದರು. ಹೀಗೆ ಬಾಬಾ ಹೇಳ್ತಾರೆ, ಕಲಿಯುಗದವರು ಒಬ್ಬರೂ ಶ್ರೀ ಅಲ್ಲ. ಆದರೆ ಕಲಿಯುಗದಲ್ಲೂ ಸಹ ಅನೇಕ ಮಹಾತ್ಮರು ಸನ್ಯಾಸಿಗಳು ತಮಗೆ ಶ್ರೀ ಶ್ರೀ ಅಂತ ಬರ್ಕೋತಾರೆ. बच्चे अभी बेहद का संन्यास करते हो, जानते हो पुरानी दुनिया खत्म होने वाली, इसलिए इन सब से वैराग्य। वह तो हठयोगी सन्यासी है, घर बार छोड़ निकले, फिर आकर महलों में बैठे। ಅವರು ಹಠಯೋಗದ ಸನ್ಯಾಸಿಗಳು, ನೀವು ಬೇಹದ್ದಿನ ಸನ್ಯಾಸಿಗಳು. ದೇವತಾ ಆಗಲಿಕ್ಕೆ ಪುರುಷಾರ್ಥ ಮಾಡ್ತಿದ್ದೀರಿ. ಸನ್ಯಾಸಿಗಳು ಮನೆ ಸಂಸಾರ ಬಿಟ್ಟೋದ್ರು. ಮೊದಲು ಕಾಡಿಗೆ ಹೋಗಿ ಕುಟೀರದಲ್ಲಿ ಇರ್ತಿದ್ರು, ಈಗ ಅರಮನೆಗೆ ಬಂದು ಸೇರ್ಕೊಂಡಿದ್ದಾರೆ ಅಂತ ಬಾಬಾ ಹೇಳ್ತಿದ್ದಾರೆ. बाप कहते तुम ड्रामा को एक्यूरेट जानते हो, वह फिर से एक्यूरेट रिपीट होगा, इसलिए किसको भी भक्ति छोड़ने की राय नहीं देनी। जब ज्ञान बुद्धि में आ जाएगा, समझेंगे हम बेहद के बाप से वर्षा लेना है। बेहद की बाप की पहचान होती है तो फिर हद की बातें खत्म होती। ಮುರಳಿಯ ಪ್ರಾರಂಭದಲ್ಲೂ ಸಹ ಬಾಬಾ ಹೇಳಿದರು, ಒಬ್ಬರಿಗೆ ಸಂಪೂರ್ಣ ಜ್ಞಾನ ಅರ್ಥ ಆಗೋವರೆಗೂ, ಪರಮಾತ್ಮನ ಯಥಾರ್ಥ ಪರಿಚಯ ಸಿಗೋವರೆಗೂ ಭಕ್ತಿ ಬಿಡುವಂತಹ ಸಲಹೆ ಕೊಡಬಾರದು. ಅಲ್ಲಿಯ ತನಕ ಅವರು ಭಕ್ತಿ ಮಾಡ್ತಾ ಇರಲಿ ಅಂತ ಹೇಳ್ತಾರೆ ಬಾಬಾ. अब तुम भक्ति के धक्के से बच गए हो, यहाँ जो भी आता है तो समझाने के लिए बिठाया जाता है, बाकी याद के लिए एक जगह बैठ नहीं जाना है. ಜ್ಞಾನ ಕೇಳುವಾಗ ಒಂದು ಸ್ಥಳದಲ್ಲಿ ಕುಳಿತು ಏಕಾಗ್ರತೆಯಿಂದ ಜ್ಞಾನ ಕೇಳಬೇಕಾಗ್ತದೆ. 7 ದಿನದ ಪಾಠ ಹೇಳಲಿಕ್ಕೆ ನೀವು ಅವರನ್ನೂ ಕೂಡಿಸ್ತೀರಿ, ನೀವು ಕೂತ್ಕೊಂಡು ಜ್ಞಾನ ಹೇಳ್ತೀರಿ. ಯೋಗ ಕಲಿತ ನಂತರ ಅವ್ರು ಎಲ್ಲಿದ್ರೂ ಏನು ಮಾಡ್ಬೋದು, ಬಾಬನ ನೆನಪು ಮಾಡಬಹುದು. ಮನೆಯಲ್ಲಿ ಇರುವಾಗ, ಕಚೇರಿಯಲ್ಲಿ ಇರುವಾಗ, ಅಂಗಡಿಯಲ್ಲಿ ಇರುವಾಗ, ಓಡಾಡ್ತಾ ನಡೆದಾಡ್ತಾ ಎಲ್ಲೇ ಇದ್ರೂ ಸಹ ನೆನಪಿನ ಅಭ್ಯಾಸ ಮಾಡಬಹುದು. ಬಾಕಿ ಯಾದ್ ಕೆ ಲಿಯೇ ಕೋಯಿ ಏಕ್ ಜಗಹ बैठ नहीं जाना है. जैसे भक्ति मार्ग में चलते फिरते कृष्ण को याद करते, पढ़े लिखे होंगे तो कहते हैं कृष्ण का चित्र घर में ही है, फिर तुम मंदिरों में क्यों जाते हो? कृष्ण के चित्रों की पूजा तुम कहाँ भी करो ना. ಭಕ್ತರು ಸಹ ಯಾರು ಯಥಾರ್ಥವಾಗಿ ತಿಳ್ಕೊಂಡಿರ್ತಾರೆ ಅವ್ರು ಹೇಳ್ತಾರೆ, ಕೃಷ್ಣನ ಭಕ್ತಿ, ಕೃಷ್ಣನ ನೆನಪು ಮನೆಯಲ್ಲೇ ಕುಳಿತು ಮಾಡಬಹುದು, ಹೊರಗೆ ಯಾತ್ರೆಗಳಿಗೆ ಯಾಕೆ ಹೋಗಬೇಕು? ಕೃಷ್ಣನ ಚಿತ್ರ ನಮ್ಮ ಮನೆಯಲ್ಲಿನೂ ಇದೆ ಅಂದರೆ ಮನೆಯಲ್ಲೇ ಕುಳಿತು ಏನು ಮಾಡ್ಬೋದು, ಕೃಷ್ಣನ ನೆನಪು ಮಾಡಬಹುದು ಅಂತ ತಿಳಿದವ್ರು ಹೇಳ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ಇಲ್ಲಿ ಸಹ ಏಕ್ ಬಾರ್ ಚೀಜ್ ದೇಖ್ ಲಿಯಾ ಫಿರ್ ವಹ ಯಾದ್ ಆತಿ रहती. तुमको भी यही कहते, शिव बाबा को तुम घर बैठे याद नहीं कर सकते, यह तो है नई बात. ಚಿತ್ರ ನ ರಖೋ ತೋ ಬಿ ಯಾದ್ ಕರ್ತೆ ರಹೋ. ಬಾಬಾ ಹೇಳ್ತಾರೆ, ಒಮ್ಮೆ ಚಿತ್ರ ನೋಡಿಬಿಟ್ಟಿದ್ದೀರಿ, ಬಾಬಾ ಹೀಗಿದ್ದಾರೆ ಅಂತ ಬುದ್ಧಿಯಲ್ಲಿ ಗೊತ್ತಾಗ್ಬಿಟ್ಟಿದೆ. ಈಗ ಚಿತ್ರ ಇದ್ದರೂ ನೆನಪು ಮಾಡ್ಬೋದು, ಚಿತ್ರ ಇಲ್ದಿದ್ರೂ ನೆನಪು ಮಾಡ್ಬೋದು.
ಮನೆಯಲ್ಲಿ ಕುಳಿತು ನೆನಪು ಮಾಡ್ಬೋದು, ಸೇವಾ ಕೇಂದ್ರಕ್ಕೆ ಬಂದು ನೆನಪು ಮಾಡ್ಬೋದು, ನಿಮ್ಮ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇರುವಾಗಲೂ ನೆನಪು ಮಾಡ್ಬೋದು. शिव बाबा को कोई जानते नहीं, नाम रूप देश काल को नहीं जानते, इसलिए सर्वव्यापी कह देते, आत्मा को परमात्मा कह देते. ಈ ಪ್ರಪಂಚದಲ್ಲಿ ಪರಮಾತ್ಮನ ನಾಮ ರೂಪ ಗುಣ ಕಾಲ ದೇಶ ಕರ್ತವ್ಯದ ಬಗ್ಗೆ ಯಾರೂ ತಿಳ್ಕೊಂಡಿಲ್ಲ. ಅದಕ್ಕಾಗಿ ಅವನಿಗೆ ಸರ್ವವ್ಯಾಪಿ ಅಂತ ಹೇಳ್ತಿದ್ದಾರೆ. परंतु बाप को जानते नहीं तो समझाना पड़े 7 रोज. बाप ज्ञान का सागर है ना, कितने समय से सुनते आए हो क्योंकि नॉलेज है. ಬಾಬಾ ಹೇಳ್ತಾರೆ, ಯಾರಿಗೆ ಪರಮಾತ್ಮನ ಪರಿಚಯ ಇರೋದಿಲ್ಲ ಅವರಿಗೆ ನೀವು 7 ದಿನಗಳಲ್ಲಿ ಬಾಬಾ ಹೇಳುವ ಶಿಕ್ಷಣವನ್ನು ಪ್ರತಿದಿನ ಸ್ವಲ್ಪ ಸ್ವಲ್ಪ ನೀವು ಹೇಳಬೇಕು. ಸಂಪೂರ್ಣ ಜ್ಞಾನ ಏನಿದೆ ಅದು ಕೊನೆಯವರೆಗೆ ಕೇಳಿದ್ರೂ ಮುಗಿಯೋದಿಲ್ಲ. 7 ದಿನ ಬೇಸಿಕ್ ಜ್ಞಾನ ಕೇಳಿದ ನಂತರ ಮಕ್ಕಳು ಮುರಳಿ ಕೇಳಲಿಕ್ಕೆ ಬರ್ತಾರೆ. ತುಮ್ ಬಾಪ್ ಕೋ ಯಾದ್ ಕರೋ ಔರ್ ಮುರಳಿ ಪಢೋ, ತುಮಕೋ ನई नई गुह्य बातें सुनाता, मुरली पढ़ते हो फिर भूल जाते हो. पहले पहले तो याद करना चाहिए कि मैं आत्मा हूँ, इतनी छोटी बिंदी हूँ. मुरली तुमको नहीं मिलती है तो तुम कितना चिल्लाते हो. ಒಮ್ಮೆ ಮುರಳಿಯ ರುಚಿ ಗೊತ್ತಾಗ್ಬಿಡ್ತು ಅಂದರೆ ಮುರಳಿ ಸಿಗದೇ ಇದ್ದಾಗ ಮಕ್ಕಳು ಎಷ್ಟು ಚಡ್ಪಡಿಸ್ತಾರೆ, ಕೂಗ್ತಾರೆ ಮುರಳಿ ಬೇಕು ಅಂಥೇಳಿ. ಆದರೆ ಮುರಳಿ ಓದಿದ್ದನ್ನು ಮತ್ತೆ ಮರೆತು ಬಿಡ್ತಾರೆ. ಆ ಥರ ಮರಿಬಾರ್ದು. ಸದಾ ನೆನ್ಪಿಟ್ಕೋಬೇಕು, ನಾನು ಆತ್ಮ ಚಿಕ್ಕದಾದಂಥ ಬಿಂದು ಆಗಿದ್ದೇನೆ ಅಂತ. अब बाप से तुमको रचता और रचना के आदि मध्य अंत्य की नॉलेज मिली है, अर्थात तुम आस्तिक बन गए हो. नास्तिक बनने से कितना दुखी बन जाते थे. ಮೊದಲು ನೀವು ನಾಸ್ತಿಕರಾಗಿದ್ರಿ, ಆಗ ದುಃಖದಲ್ಲಿ ಇದ್ರಿ. ಈಗ ರಚಯಿತ ಮತ್ತು ರಚನೆಯ ಜ್ಞಾನ ಕೇಳಿ ಆಸ್ತಿಕರಾಗಿದ್ದೀರಿ. ಈಗ ನೀವು ಪ್ರಜಾಪಿತ ಬ್ರಹ್ಮನ ಮಕ್ಕಳು, ಸೋದರ ಸೋದರಿಯರಾಗಿದ್ದೀರಿ. आंखें बड़ी क्रिमिनल है, सब अंगों से क्रिमिनल है आंखें. आधा कल्प क्रिमिनल, आधा कल्प सिविल रहती. ಎಲ್ಲ ಇಂದ್ರಿಯಗಳಲ್ಲಿ ಮೋಸ ಮಾಡುವಂಥ ಇಂದ್ರಿಯ ಆಗಿದೆ ಈ ಕಣ್ಣುಗಳು. ಅರ್ಧ ಕಲ್ಪ ನಿಮ್ಮ ಕಣ್ಣುಗಳು ಅಂದರೆ ದೃಷ್ಟಿ ಪವಿತ್ರ ಆಗಿರ್ತದೆ, ಅರ್ಧ ಕಲ್ಪ ದೃಷ್ಟಿ ವಿಕಾರಿಯಾಗಿರ್ತದೆ. ಆಂಖೆ ಜಿಸ್ಮೆ ಕ್ರಿಮಿನಲ್ ಹೇ ತೋ ಅಸುರ್ ಕಹಲಾತೆ. ಯಾರಲ್ಲಿ ವಿಕಾರಿ ದೃಷ್ಟಿ ಇರ್ತದೆ ಅವರಿಗೆ ಅಸುರರು ಅಂತ ಹೇಳಲಾಗ್ತದೆ. अब बाप कहते तुम याद करते करते पावन बन जाओगे, अंत मति सो गति हो जाएगी. बाबा यह नहीं कहते कि यहाँ बैठ जाओ. सर्विसेबल बच्चों को तो बिठाएंगे नहीं, सेंटर्स म्यूजियम आदि खोलते रहते, कितने को निमंत्रण बांटते. आकर गॉडली बर्थ राइट ವಿಶ್ವ ಕಿ ಬಾದಶಾಹಿ ಲೋ. ಎಲ್ಲ ಮಕ್ಕಳನ್ನು ಬಾಬಾ ಮಧುಬನದಲ್ಲಿ ಕುಡಿಸೋದಿಲ್ಲ. ಸೇವಾಧಾರಿ ಮಕ್ಕಳನ್ನು ಅವರವರ ಕರ್ಮಕ್ಷೇತ್ರಕ್ಕೆ ಕಳಿಸ್ತಾರೆ. ಅಲ್ಲಿ ಹೋಗಿ ಸೇವೆ ಮಾಡಲಿಕ್ಕೆ ಹೇಳ್ತಾರೆ. ಸೇವಾಧಾರಿ ಮಕ್ಕಳು ಅನೇಕ ಕರಪತ್ರಗಳನ್ನು ಪ್ರಿಂಟ್ ಮಾಡಿ ಎಲ್ಲರಿಗೂ ಹಂಚುವಂತಹ ಸೇವೆ ಮಾಡ್ತಾರೆ, ಜನರಿಗೆ ತಿಳಿಸ್ತಾರೆ. दुनिया एक ही है जिसका चक्र फिरता है. मनुष्यों की अनेक मतें, अनेक बातें, मतांतर कितने, इसको कहा जाता है अद्वैत मत.
ಇವತ್ತು ಪ್ರಪಂಚದಲ್ಲಿ ಅನೇಕ ಮತಗಳು, ಅನೇಕ ಧರ್ಮಗಳು, ಅನೇಕ ಜಾತಿಗಳು, ಅನೇಕ ಮತಾಂತರಗಳಿವೆ. ಆದರೆ ಪರಮಾತ್ಮ ಕಲಿಸುವಂತಹ ಜ್ಞಾನ ಅಥವಾ ಸ್ಥಾಪನೆ ಮಾಡ್ತಿರುವಂಥ ಧರ್ಮ ಅಥವಾ ತಂದೆ ಕೊಡ್ತಿರುವಂಥ ಮತ, ಇದು ಅದ್ವೈತ ಮತ ಆಗಿದೆ, ಅದ್ವೈತ ಧರ್ಮ ಆಗಿದೆ. ಅದ್ವೈತ ರಾಜ್ಯದ ಸ್ಥಾಪನೆ ಶಿವಬಾಬಾ ಮಾಡ್ತಾ ಇದ್ದಾರೆ. झाड़ कितना बड़ा है, कितनी टाल टालियाँ निकली, कितने धर्म फैल रहे, पहले तो एक मत एक राज्य था, सारे विश्व पर इनका राज्य था. ಬಾಬಾ ಹೇಳ್ತಾರೆ, ಮೊದಲು ಇಡೀ ವಿಶ್ವದಲ್ಲಿ ಒಂದೇ ರಾಜ್ಯ ಇತ್ತು, ಒಂದೇ ಧರ್ಮ ಇತ್ತು, ಒಂದೇ ಮತ ಇತ್ತು, ಎಲ್ಲವೂ ಒಂದಾಗಿತ್ತು. ಈ ವೃಕ್ಷ ಬೆಳೀತಾ ಬೆಳೀತಾ ಇವತ್ತು ಅನೇಕ ಧರ್ಮಗಳು ಆಗಿಬಿಟ್ಟಿವೆ. फिर हम सारे विश्व के मालिक बनेंगे, 84 जन्म भोग कंगाल बने, अब तुम काल पर जीत पाते, वहाँ कभी अकाले मृत्यु होता नहीं, यहाँ देखो बैठे बैठे अकाले मृत्यु होती रहती. ಮತ್ತೆ ಪುನಃ ನೀವು ಅಂತಹ ಏಕರಾಜ್ಯದ ಅಧಿಕಾರಿಗಳಾಗ್ತಾ ಇದ್ದೀರಿ, ವಿಶ್ವದ ಮಾಲೀಕ ಆಗ್ತಾ ಇದ್ದೀರಿ. ಮತ್ತೆ 84 ಜನ್ಮ ಪಡೆದು ಇವತ್ತು ಅಥವಾ ಕಲಿಯುಗದಲ್ಲಿ ಹೇಗೆ ಕಂಗಾಲಾಗಿದ್ರಿ ಹಾಗೆ ಮತ್ತೆ ಕಂಗಾಲಾಗ್ತೀರಿ. ಮತ್ತೆ ಬಾಬಾ ಬಂದು ನಿಮಗೆ ವಿಶ್ವದ ಮಾಲೀಕ ಮಾಡ್ತಾರೆ. ಆ ಸತ್ಯಯುಗದಲ್ಲಿ ಆಕಸ್ಮಿಕ ಸಾವು ಯಾರಿಗೂ ಬರೋದಿಲ್ಲ. ಪೂರಿ ಏಜ್ ಲೈಫ್ ಚಲ್ತಿ, यहाँ तो चारों तरफ मौत ही मौत है. ಇಲ್ಲಿ ನೋಡಿದರೆ ಎಲ್ಲ ಕಡೆಗೂ ಮರಣದ ಸಂತೆ ನಡೀತಾ ಇದೆ. ಅಲ್ಲಿ ಎಲ್ಲರೂ ಪೂರ್ಣ ಆಯುಷ್ಯ ಬದುಕಿ ಸ್ವ ಇಚ್ಛೆಯಿಂದ ಶಾಂತಿಯಿಂದ ಖುಷಿಯಿಂದ ದೇಹ ಬಿಡ್ತಾರೆ. ಅಲ್ಲಿಯ ಮರಣಕ್ಕೆ ಮೃತ್ಯು ಅಂತ ಹೇಳೋದಿಲ್ಲ, ಇಲ್ಲಿಯ ಮರಣಕ್ಕೆ ಮೃತ್ಯು ಅಥವಾ ಸಾವು ಅಂತ ಹೇಳ್ತಾರೆ. भारत में पीस प्रॉस्परिटी प्योरिटी सब थी, 150 वर्ष एवरेज आयु थी. अभी कितनी आयु है? ಭಾರತದಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇತ್ತು. ಒಬ್ಬೊಬ್ಬರು 150 ವರ್ಷ ಬದುಕ್ತಿದ್ರು. ಇವತ್ತೆಷ್ಟಾಗಿದೆ ಮನುಷ್ಯನ ಆಯುಷ್ಯ? ಎಷ್ಟು ಕಡಿಮೆ ಆಗಿದೆ. ईश्वर ने तुमको योग सिखाया तो तुमको योगेश्वर कहते, वहाँ थोड़े ही कहीं. ಈಶ್ವರ ತಂದೆ ನಿಮಗೆ ಯೋಗ ಕಲಿಸ್ತಾನೆ. ಆದ್ದರಿಂದ ನೀವು ಸಂಗಮ ಯುಗದಲ್ಲಿ ಯೋಗೇಶ್ವರ ಆಗಿದ್ದೀರಿ. ಸತ್ಯಯುಗದಲ್ಲಿ ನಿಮಗೆ ಯೋಗೇಶ್ವರ ಅಂತ ಹೇಳೋದಿಲ್ಲ. ತುಮಕೋ ಈಶ್ವರ ರಾಜಯೋಗ ಸಿಖಾ ರಹೆ, फिर राज राजेश्वर बनना है. अभी तुम ज्ञान ज्ञानेश्वर हो, फिर राजेश्वर अर्थात राजाओं का राजा बनेंगे. ಈ ಸಮಯದಲ್ಲಿ ನೀವು ಜ್ಞಾನ ಜ್ಞಾನೇಶ್ವರ ಆಗಿದ್ದೀರಿ. ಜ್ಞಾನ ಕೇಳಿ ಜ್ಞಾನೇಶ್ವರ ಆಗಿದ್ದೀರಿ, ಯೋಗ ಮಾಡಿ ಯೋಗೇಶ್ವರ ಆಗಿದ್ದೀರಿ. ಭವಿಷ್ಯದಲ್ಲಿ ರಾಜರಿಗೂ ರಾಜ ಅಂದರೆ ರಾಜೇಶ್ವರ ಆಗ್ತೀರಿ ಅಂತ ಬಾಬಾ ಹೇಳ್ತಿದ್ದಾರೆ. अच्छा मीठे मीठे सिकीलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಕಣ್ಣುಗಳನ್ನು ಪವಿತ್ರ ಮಾಡಿಕೊಳ್ಳುವಂತಹ ಪರಿಶ್ರಮ ಪಡಬೇಕು. ಬುದ್ಧಿಯಲ್ಲಿ ಸದಾ ನಾವು ಪ್ರಜಾಪಿತ ಬ್ರಹ್ಮನ ಮಕ್ಕಳು, ಸೋದರ ಸೋದರಿಯರು
ಎಂಬ ಸ್ಮೃತಿ ಇರಬೇಕು. ವಿಕಾರಿ ದೃಷ್ಟಿ ಯಾವತ್ತೂ ನಮ್ಮಲ್ಲಿ ಇರಬಾರದು. ಎರಡನೇದು, ಶರೀರ ನಿರ್ವಹಣೆಗಾಗಿ ಕರ್ಮ ಮಾಡುತ್ತಿದ್ದರೂ ಬುದ್ಧಿಯ ಯೋಗ ಒಬ್ಬನ ಜೊತೆಗೆ ಜೋಡಿಸಿರಬೇಕು. ಲೌಕಿಕದ ಮಾತುಗಳನ್ನು ಬಿಟ್ಟು ಬೇಹದ್ದಿನ ತಂದೆಯನ್ನು ನೆನಪು ಮಾಡಬೇಕು. ಬೇಹದ್ದಿನ ಸನ್ಯಾಸಿಯಾಗಬೇಕು. ವರದಾನ: ಸದಾ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಆಡುವಂತಹ ಸಂಗಮಯುಗದ ಸರ್ವ ಅಲೌಕಿಕ ಪ್ರಾಪ್ತಿಗಳಿಂದ ಸಂಪನ್ನ ಆಗಿರಿ. ಸದಾ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಆಟ ಆಡುವಂತಹ ಸಂಗಮಯುಗದ ಸರ್ವ ಅಲೌಕಿಕ ಪ್ರಾಪ್ತಿಗಳಿಂದ ಸಂಪನ್ನ ಆಗಿರಿ. श्लोगन: मैं त्यागी हूँ, इस अभिमान का त्याग ही सच्चा त्याग है. ನಾನು ತ್ಯಾಗಿ ಆಗಿದ್ದೇನೆ ಎಂಬ ಅಭಿಮಾನದ ತ್ಯಾಗವೇ ಸತ್ಯ ತ್ಯಾಗ ಆಗಿದೆ. ನಾನು ತ್ಯಾಗಿ ಆಗಿದ್ದೇನೆ ಎಂಬ ಅಭಿಮಾನದ ತ್ಯಾಗವೇ ಸತ್ಯ ತ್ಯಾಗ ಆಗಿದೆ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಪ್ರೀತಿಯ ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಪ್ರೀತಿಯ ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ, ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ ಚಿತ್ತದ ಕತ್ತಲೆ ನೀಗುವ ಬಾಬಾ, ಚಿತ್ತದ ಕತ್ತಲೆ ನೀಗುವ ಬಾಬಾ. ಬಾಬಾ ಎಂದರೆ ಆನಂದ,
ಮಕ್ಕಳ ಬಾಳಿನ ಮಕರಂದ. ಆಗಾಗ ನಾವು ಮಕ್ಕಳು ಸ್ವ ಅಂದರೆ ನಮ್ಮ, ದರ್ಶನ ಅಂದರೆ ದರ್ಶನ ಮಾಡಿಕೊಳ್ಳುವುದು. ಅರ್ಥಾತ್ ಇಡೀ ಸೃಷ್ಟಿ ನಾಟಕದಲ್ಲಿ 5 ಯುಗಗಳಲ್ಲಿ ನನ್ನ ಪಾತ್ರ ಹೇಗೆ ನಡೀತದೆ, ಯಾವ ರೀತಿಯಲ್ಲಿ ನಾನು ಈ ಸೃಷ್ಟಿ ನಾಟಕದಲ್ಲಿ ಸರ್ವತೋಮುಖಿ ಪಾತ್ರ ಮಾಡುತ್ತೇನೆ ಎಂಬುದರ ಬಗ್ಗೆ ಆಗಾಗ ನಾವು ವಿಚಾರ ಮಾಡ್ತಿರಬೇಕು. ನಮ್ಮ ಪಾತ್ರ ಈ ಸೃಷ್ಟಿ ನಾಟಕದಲ್ಲಿ ಎಷ್ಟೋ ಮಹಾನ ಪಾತ್ರ ಆಗಿದೆ, ಶ್ರೇಷ್ಠ ಪಾತ್ರ ಆಗಿದೆ ಅಂತ ನೆನಪು ಮಾಡುತ್ತಾ ಖುಷಿಯ ಅನುಭವ ಮಾಡುವುದು ಮತ್ತು ಬುದ್ಧಿಯನ್ನು ಈ ಸ್ವದರ್ಶನ ಚಕ್ರ ತಿರುಗಿಸುವುದರಲ್ಲಿ ಬ್ಯುಸಿ ಮಾಡಿಕೊಳ್ಳುವುದು, ವ್ಯರ್ಥದಿಂದ ಮುಕ್ತ ಆಗುವುದು. ಇದು ಈ ಅಭ್ಯಾಸದಿಂದ ಸಾಧ್ಯ. ಅದಕ್ಕಾಗಿ ಬಾಬಾ ಆಗಾಗ ಮಕ್ಕಳೇ ಸ್ವದರ್ಶನ ಚಕ್ರಧಾರಿಯಾಗಿರಿ ಎಂದು ನಮಗೆ ಹೇಳುತ್ತಿರುತ್ತಾರೆ. ಈಗ ನಾವು ನಮ್ಮ ದರ್ಶನವನ್ನು ಪರಮಧಾಮದಿಂದ ಪ್ರಾರಂಭ ಮಾಡೋಣ. ಈ ಸೃಷ್ಟಿ ನಾಟಕದಲ್ಲಿ ಬರುವ ಮೊದಲು ನಾನು ಆತ್ಮ, ಪರಮಧಾಮದಲ್ಲಿ ಕೇವಲ ಒಂದು ಜ್ಯೋತಿರ್ಬಿಂದು ರೂಪದಲ್ಲಿ ಇದ್ದೆ. ಪರಮಾತ್ಮನ ಸಮೀಪದಲ್ಲಿ ವಾಸ ಮಾಡುತ್ತಿದ್ದೆ. ಆ ಧಾಮದಲ್ಲಿ ಸಂಪೂರ್ಣ ಶಾಂತಿ, ಮತ್ತು ಪವಿತ್ರ ಆತ್ಮ ಆಗಿದ್ದೆ. ಶಾಂತಿ ಸ್ವರೂಪ, ಪವಿತ್ರತೆಯ ಸ್ವರೂಪ,
ಬಿಂದು ಸ್ವರೂಪ ಆತ್ಮ ಆಗಿ ನನ್ನದೇ ಆದ ಸ್ಥಳದಲ್ಲಿ ಧ್ರುವ ನಕ್ಷತ್ರದಂತೆ ನಾನು ಸ್ತಬ್ಧವಾಗಿ ಸ್ಥಿರತೆಯಿಂದ ಕುಳಿತಿದ್ದೆ. ಸೃಷ್ಟಿಯ ನಾಟಕ ಪ್ರಾರಂಭವಾಯಿತು. ಮೊದಲನೇ ಯುಗದ ಶುಭಾರಂಭವಾಯಿತು. ನಾನು ಆತ್ಮ ನನ್ನ ಪುರುಷಾರ್ಥ ಹಾಗೂ ಪಾತ್ರದ ಅನುಗುಣವಾಗಿ ಪರಮಧಾಮದಿಂದ ಸೃಷ್ಟಿಯ ಪ್ರಥಮ ಯುಗ ಸತ್ಯಯುಗದಲ್ಲಿ ಪ್ರವೇಶ ಮಾಡಿದೆ. ಚೈತನ್ಯ ಆತ್ಮಜ್ಯೋತಿ ನಾನು. ಸೃಷ್ಟಿ ನಾಟಕದಲ್ಲಿ ಪ್ರವೇಶ ಮಾಡುತ್ತಿದ್ದಂತೆ ನನಗೆ ಒಂದು ಪವಿತ್ರ ದೇವತಾ ಶರೀರ ಪ್ರಾಪ್ತಿಯಾಯಿತು. ಅದೇ ತಾನೇ ಪರಮಧಾಮದಿಂದ ಹೊಸದಾಗಿ ಬಂದಿರುವ ಕಾರಣ ನಾನು ಸಂಪೂರ್ಣ ಸತೋಪ್ರಧಾನ ಸ್ಥಿತಿಯಲ್ಲಿ ಇದ್ದೆ. ಸಂಪೂರ್ಣ ಪವಿತ್ರ ಆತ್ಮ ಆಗಿದೆ. ಹೀಗಾಗಿ ನನಗೆ ಸಿಕ್ಕಿರುವ ದೇಹವೂ ಸಹ ಸಂಪೂರ್ಣ ಪವಿತ್ರ ದೇಹ, ವಜ್ರಕಾಯ ಕಂಚನಕಾಯ ಶರೀರ ಸಿಕ್ಕಿತ್ತು. ಪ್ರಕೃತಿಯು ಸುಂದರ ಸತೋಪ್ರಧಾನ ಆಗಿತ್ತು. ಕೇವಲ ಭಾರತದಲ್ಲಿ ಮಾತ್ರ ನಾವು ದೇವತೆಗಳ ರಾಜ್ಯ ಇತ್ತು. ಆ ಸತ್ಯಯುಗದ ಜೀವನದಲ್ಲಿ ಸಂಪೂರ್ಣ ಸುಖ, ಶಾಂತಿ, ಪವಿತ್ರತೆ, ಆರೋಗ್ಯ, ಆಯುಷ್ಯ, ಐಶ್ವರ್ಯ ಎಲ್ಲವೂ ಇತ್ತು. ಯಾವುದೇ ಶಕ್ತಿಯ, ಗುಣದ ಅಥವಾ ವಸ್ತುಗಳ ಅಭಾವ ಇರಲಿಲ್ಲ. ನಾನು ಆತ್ಮ ಅಲ್ಲಿ 16 ಕಲಾ ಸಂಪೂರ್ಣ ಆಗಿದ್ದೆ. ಸರ್ವಗುಣ ಸಂಪನ್ನ ಆಗಿದ್ದೆ. ಮರ್ಯಾದಾ ಪುರುಷೋತ್ತಮ ಆಗಿದ್ದೆ. ಅಹಿಂಸಾ ಪರಮೋಧರ್ಮಿ ಹಾಗೂ ಸಂಪೂರ್ಣ ನಿರ್ವಿಕಾರಿ ಆಗಿದ್ದೆ. ಯಥಾ ರಾಜ ತಥಾ ಪ್ರಜಾ, ಎಲ್ಲರಿಗೂ ಅದೇ ರೀತಿಯ ಸುಖ ಇತ್ತು. ಪ್ರಕೃತಿ ನಮ್ಮ ಅಧೀನದಲ್ಲಿ ಇತ್ತು.
ಅನುಭವ ಮಾಡ್ರಿ. ನಾನು ದೇವತಾ ಕುಮಾರ. ಅನೇಕ ದೇವಿ ದೇವತೆಗಳ ಜೊತೆಗೆ ವನವಿಹಾರ ಮಾಡುತ್ತಿದ್ದೇನೆ. ಚಿನ್ನದ ನೌಕೆಯಲ್ಲಿ ಜಲವಿಹಾರ ಮಾಡುತ್ತಿದ್ದೇನೆ. ದೂರದಲ್ಲಿ ಚಿನ್ನದ ಅರಮನೆಗಳು ಕಾಣುತ್ತಿವೆ. ಅರಮನೆಗಳ ಮುಂಭಾಗದಲ್ಲಿ ನಿಂತಿರುವ ಪುಷ್ಪಕ ವಿಮಾನಗಳ ಸಾಲನ್ನು ನೋಡುತ್ತಿದ್ದೇನೆ. ಪ್ರಕೃತಿಯ ಸೌಂದರ್ಯವನ್ನು ನೋಡುತ್ತಾ ನೋಡುತ್ತಾ ಅಕ್ಕಪಕ್ಕದಲ್ಲಿ ಇರುವ ಫಲಪುಷ್ಪಗಳನ್ನು ನೋಡುತ್ತಾ ನೋಡುತ್ತಾ ಜಲವಿಹಾರ ಮುಗಿಸಿ ನಾನು ಮಹಾರಾಜ ಮಹಾರಾಣಿಯಾಗಿರುವಂತಹ ಶ್ರೀ ಲಕ್ಷ್ಮೀ ಶ್ರೀನಾರಾಯಣನ ರಾಜ್ಯಸಭೆಯಲ್ಲಿ ಪ್ರವೇಶ ಮಾಡುತ್ತಿದ್ದೇನೆ. ಸುಂದರವಾದಂಥ ಸಭಾಗೃಹ, ಮಧ್ಯದಲ್ಲಿ ರಾಜಸಿಂಹಾಸನದ ಮೇಲೆ ಶ್ರೀ ಲಕ್ಷ್ಮೀ ಶ್ರೀನಾರಾಯಣ ವಿರಾಜಮಾನ ಆಗಿದ್ದಾರೆ. ಸುತ್ತಲೂ ಅನೇಕ ರಾಜರು ಹಾಗೂ ರಾಜಕುಮಾರ ಕುಮಾರಿಯರು ಸಹ ವಿವಿಧ ಆಸನಗಳಲ್ಲಿ ಆಸೀನರಾಗಿದ್ದೇವೆ. ಸತ್ಯಯುಗದ ಸುಂದರ ರಾಜ್ಯಸಭೆಯನ್ನು ನಾನು ಪ್ರತ್ಯಕ್ಷವಾಗಿ ನೋಡುತ್ತಿದ್ದೇನೆ. ಮಹಾರಾಜ ಶ್ರೀನಾರಾಯಣ ಎಲ್ಲ ಪ್ರಜೆಗಳನ್ನು, ಸಾಮಾನ್ಯ ರಾಜರನ್ನು ತಂದೆಯ ಪ್ರೀತಿಯಿಂದ ಗೌರವದಿಂದ ವಿಚಾರಿಸುತ್ತಿದ್ದಾರೆ. ಯಾರ ಜೀವನದಲ್ಲಿಯೂ ದುಃಖ, ಕಷ್ಟ, ರೋಗ ರುಜಿನಗಳು ಇಲ್ಲ. ರಾಜ್ಯ ವ್ಯವಸ್ಥೆ ಕ್ರಮಬದ್ಧವಾಗಿ ಕಾನೂನುಬದ್ಧವಾಗಿ ನಡೀತಾ ಇದೆ. ಎಲ್ಲರೂ ಏಕತೆಯಿಂದ ರಾಜನಿಗೆ ಸಹಯೋಗ ಕೊಡುತ್ತಾ ಸುಖಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಈಗ ನಾನು ಸತ್ಯಯುಗದಲ್ಲಿ 8 ಪುನರ್ಜನ್ಮಗಳನ್ನು ಪಡೆದು ತ್ರೇತಾಯುಗದಲ್ಲಿ ಪ್ರವೇಶ ಮಾಡಿದ್ದೇನೆ. ಇದು ರಾಮರಾಜ್ಯ ಆಗಿದೆ. ಇದು ಸಹ ಸ್ವರ್ಗನೇ.
ಆದರೆ ಇಲ್ಲಿ ನಾನು ಆತ್ಮ. ಈ ಎರಡು ಕಲೆಗಳನ್ನು ಕಳೆದುಕೊಂಡಿದ್ದೇನೆ. ಪ್ರಕೃತಿಯು 2% ಹಳೇದಾಗಿದೆ. ಜನಸಂಖ್ಯೆ ಸತ್ಯಯುಗದಕ್ಕಿಂತ ಸ್ವಲ್ಪ ಹೆಚ್ಚಾಗಿದೆ. ಇಲ್ಲಿಯೂ ಸಹ ಅದೇ ವಾತಾವರಣ. ಸುಖ, ಶಾಂತಿ, ಪವಿತ್ರತೆ ರಾಜ್ಯ. ನಾನು ದೇವತಾ ಕುಮಾರ. ರಾಮನ ವಂಶದಲ್ಲಿ ಹುಟ್ಟಿದ್ದೇನೆ. ರಾಮರಾಜ ರಾಮ ಪ್ರಜಾ ಎಂಬಂತೆ ರಾಜನಿಗೆ ಇರುವಷ್ಟೇ ಸುಖ ಪ್ರಜೆಗಳಿಗೂ ಇದೆ. ಇಲ್ಲಿ ನಾನು ಅನೇಕ ದೇವತಾ ಕುಮಾರ ಕುಮಾರಿಯರ ಜೊತೆಗೆ ವನವಿಹಾರಕ್ಕೆ ಹೋಗುತ್ತಿದ್ದೇನೆ. ಅಕ್ಕಪಕ್ಕದಲ್ಲಿ ಇರುವ ಪ್ರಕೃತಿಯ ಸುಂದರ ದೃಶ್ಯಗಳನ್ನು ನೋಡುತ್ತಿದ್ದೇನೆ. ಅಲ್ಲಲ್ಲಿ ರಾಜಕುಮಾರ ರಾಜಕುಮಾರಿಯರು ನೃತ್ಯ ಮಾಡುತ್ತಿದ್ದಾರೆ. ಕೆಲವರು ಪುಷ್ಪಕ ವಿಮಾನದಲ್ಲಿ ಕುಳಿತು ವಾಯು ವಿಹಾರ ಮಾಡುತ್ತಿದ್ದಾರೆ. ಎಲ್ಲ ಕಡೆಗೂ ವಿಹಾರ ಮಾಡಿಕೊಂಡು ನಾನೀಗ ರಾಮನ ರಾಜ್ಯ ಸಭೆಯಲ್ಲಿ ಪ್ರವೇಶ ಮಾಡುತ್ತಿದ್ದೇನೆ. ಇದು ಚಂದ್ರವಂಶಿಗಳ ರಾಜ್ಯ. ಸಿಂಹಾಸನದ ಮೇಲೆ ಮಹಾರಾಜ ಆಗಿರುವ ಶ್ರೀರಾಮ, ಶ್ರೀ ಸೀತೆ ವಿರಾಜಮಾನ ಆಗಿದ್ದಾರೆ. ಪುರುಷರ ಸಮಾನವಾದ ಸ್ಥಾನಮಾನ ಆ ರಾಜಸಭೆಯಲ್ಲಿ ಮಹಿಳೆಯರಿಗೂ ಇದೆ. ಎಲ್ಲರಲ್ಲೂ ಪವಿತ್ರವಾದಂಥ ದೃಷ್ಟಿ, ಪವಿತ್ರ ಮತ್ತು ಆತ್ಮಿಕ ಪ್ರೀತಿಯ ವ್ಯವಹಾರ. ಯಾವುದೇ ರೀತಿಯ ಗಲಾಟೆಗಳು ಇಲ್ಲ. ದುಃಖ, ಶಾಂತಿ ಇಲ್ಲ. ಸಂಪೂರ್ಣ ಸುಖಮಯ ಜೀವನ. ಈ ಯುಗದಲ್ಲಿ ನಾನು 12 ಪುನರ್ಜನ್ಮಗಳನ್ನು ದೇವತಾ ವಂಶದಲ್ಲಿಯೇ ಪಡೆದುಕೊಂಡೆ. ನಿಧಾನಕ್ಕೆ ತ್ರೇತಾಯುಗ ಕಳೆದು ಹೋಗಿದೆ. ಈಗ ನಾನು ದ್ವಾಪರ ಯುಗದಲ್ಲಿ ಪುನರ್ಜನ್ಮ ಪಡೆದುಕೊಂಡು ಪ್ರವೇಶ ಮಾಡಿದ್ದೇನೆ. ದ್ವಾಪರ ಯುಗದಲ್ಲಿ ಬರುತ್ತಿದ್ದಂತೆ ನನ್ನಲ್ಲಿ ಇರುವ ಅನೇಕ ದೈವಿ ಗುಣಗಳು
ಕಲೆಗಳನ್ನು 50-60% ಕಳೆದುಕೊಂಡಿದ್ದೇನೆ. ನಾನು ಆತ್ಮ. ದ್ವಾಪರ ಯುಗದಲ್ಲೂ ಸಹ ಸಾಕಷ್ಟು ಸುಖಿಯಾಗಿದ್ದೆ. ಆದರೆ ದೈವಿ ಗುಣಗಳನ್ನು ಕಳೆದುಕೊಂಡಿರುವ ಕಾರಣ ನಾನು ಮಾಯೆ ಅಥವಾ ರಾವಣನ 10 ವಿಕಾರಗಳಿಗೆ ವಶ ಆಗಿದ್ದೆ. ವಿಕಾರಗಳು ಸ್ವಲ್ಪ ಪ್ರಮಾಣದಲ್ಲಿ ನನ್ನಲ್ಲಿ ಪ್ರವೇಶ ಮಾಡುತ್ತಿದ್ದಂತೆ ನನಗೆ ಸ್ವಲ್ಪ ಸ್ವಲ್ಪ ದುಃಖ ಹಾಗೂ ಅಶಾಂತಿಯ ಅನುಭವ ಪ್ರಾರಂಭವಾಯಿತು. ದೇವತಾ ಜೀವನ ನಡೆಸಿ ಬಂದಂತಹ ಸ್ವರ್ಗದ ಅವಿನಾಶಿ ಸುಖವನ್ನು ಉಪಭೋಗಿಸಿ ಬಂದಂತಹ ನನಗೆ ಬಂದಂತಹ ಅಲ್ಪ ಸ್ವಲ್ಪ ದುಃಖವೂ ಸಹ ತಡೆದುಕೊಳ್ಳಲು ಆಗದೆ ನಾನು ಪರಮಾತ್ಮನ ಭಕ್ತಿಯನ್ನು ಉಪಾಸನೆಯನ್ನು ಪ್ರಾರಂಭ ಮಾಡಿದೆ. ನನಗೆ ಸಾಕಷ್ಟು ಸುಖ ಕೊಟ್ಟಿರುವಂತಹ ಸ್ವರ್ಗದ ರಾಜ್ಯವನ್ನೇ ಕೊಟ್ಟಿರುವಂತಹ ಆ ನಿರಾಕಾರ ಶಿವತಂದೆಯ ನೆನಪು ಅಪರೋಕ್ಷವಾಗಿ ಬರಲಿಕ್ಕೆ ಪ್ರಾರಂಭವಾಯಿತು. ಅವನ ಉಪಕಾರದ ಪ್ರತಿಯಾಗಿ ಹಾಗೂ ಅವನಿಂದ ಸುಖ ಶಾಂತಿಯನ್ನು ಪುನಃ ಪಡೆದುಕೊಳ್ಳುವುದಕ್ಕಾಗಿ ನಾನು ಅವನ ಮಂದಿರಗಳನ್ನು ಕಟ್ಟಿಸಿದೆ. ಸೋಮನಾಥ ದೇವಾಲಯವನ್ನು ಬಹಳ ವೈಭವದಿಂದ ಕಟ್ಟಿಸಿ ದುಃಖದಿಂದ ಮುಕ್ತಿಗಾಗಿ ಅವನ ಉಪಾಸನೆಯನ್ನು ಪ್ರಾರಂಭ ಮಾಡಿದೆ. ಭಕ್ತಿ ಮಾರ್ಗದಲ್ಲೂ ಸಹ ನಾನು ಸರ್ವಶ್ರೇಷ್ಠ ಭಕ್ತನಾಗಿ ಶ್ರದ್ಧೆಯಿಂದ ಭಾವನೆಯಿಂದ ಅವನ ಭಕ್ತಿಯನ್ನು ಮಾಡುತ್ತಾ ಬಂದೆ. ಏಕದೇವ ಉಪಾಸನೆಯನ್ನು ಮಾಡುತ್ತಾ ಭಕ್ತಿಯ ಫಲವನ್ನು ಅಲ್ಪಕಾಲದಲ್ಲಿ ಪಡೆಯುತ್ತಾ ದ್ವಾಪರ ಯುಗದಲ್ಲಿ ನಾನು 21 ಜನ್ಮಗಳನ್ನು ಪಡೆದುಕೊಂಡೆ. ದ್ವಾಪರ ಯುಗದ ಕೊನೆಗೆ ಬಂದಾಗ ನಾವೇ ದೇವತೆಗಳು ಆಗಿದ್ದೆವು ಎಂಬ ವಿಚಾರ ಮರ್ತಿರುವ ಕಾರಣ ಶಿವನ ಜೊತೆಗೆ ಲಕ್ಷ್ಮೀ ನಾರಾಯಣ ರಾಮ ಸೀತೆಯ ಮಂದಿರಗಳನ್ನು ಕಟ್ಟಿಸಿದ್ದೆ. ಒಂದು ಕಾಲದಲ್ಲಿ ನಾವೇ
ಪೂಜ್ಯ ದೇವತೆಗಳಾದಂಥವರು ದ್ವಾಪರ ಯುಗದಲ್ಲಿ ಪೂಜಾರಿಗಳಾಗಿ ಪೂಜೆಯನ್ನು ಪ್ರಾರಂಭಿಸಿದೆ. ನಿಧಾನಕ್ಕೆ ಕಲಿಯುಗದಲ್ಲಿ ಪುನರ್ಜನ್ಮ ಪಡೆದುಕೊಂಡು ಬಂದೆ. ಜನಸಂಖ್ಯೆಯು ಹೆಚ್ಚುತ್ತಾ ಭಾರತದ ಹೊರದೇಶಗಳಲ್ಲಿಯೂ ಸಹ ಜನಸಂಖ್ಯೆ ತುಂಬಿಬಿಟ್ಟಿತ್ತು. ನಾನು ಮಾತ್ರ ಶಿವನ ಹಳೆ ಭಕ್ತನಾಗಿಯೇ ಶಿವನ ಪೂಜೆಯೇ ಮಾಡುತ್ತಾ ಬಂದೆ. ಎಲ್ಲ ಆತ್ಮರಿಗೂ ದುಃಖ, ಶಾಂತಿಯ, ಕಷ್ಟಗಳ ಅನುಭವ ಶುರುವಾಯಿತು. ಎಲ್ಲರೂ ವಿಕಾರಗಳಿಗೆ ಅಧೀನ ಆಗಿಬಿಟ್ಟರು. ಆ ದುಃಖ ಶಾಂತಿಯಿಂದ ಮುಕ್ತಿಗಾಗಿ ಅನೇಕ ದೇವತೆಗಳನ್ನು ಸೃಷ್ಟಿಸಿದ್ದರು. ಏಕದೇವತಾ ಉಪಾಸನೆ, ಬಹುದೇವತಾ ಉಪಾಸನೆಯ ಜೊತೆಗೆ ವ್ಯಕ್ತಿ ಪೂಜೆ, ಭೂತ ಪೂಜೆ, ವಾಮ ಮಾರ್ಗದ ಭಕ್ತಿ, ತಮೋಪ್ರಧಾನ ಭಕ್ತಿಯೂ ಸಹ ಪ್ರಾರಂಭವಾಯಿತು. ಒಂದು ಕಾಲಕ್ಕೆ ಸ್ವರ್ಗ ಆಗಿದ್ದ ಭಾರತ ನರ್ಕ ಆಗಿಬಿಟ್ಟಿತ್ತು. ನನ್ನ ಸುತ್ತಲಿರುವ ದುಃಖ, ಶಾಂತಿ, ಕಷ್ಟಗಳನ್ನು ನೋಡದೆ ನಿನ್ನನ್ನು ಕಳಕಳಿಯಿಂದ ಕರೆಯಲು ಪ್ರಾರಂಭಿಸಿದೆ. ನಮ್ಮನ್ನು ದುಃಖದಿಂದ ಬಿಡಿಸು ಹೇ ದುಃಖಹರ್ತ, ಸುಖಕರ್ತ. ಮತ್ತೊಮ್ಮೆ ಬಂದು ನಮಗೆ ದುಃಖದಿಂದ ಮುಕ್ತ ಮಾಡು, ಕರ್ಮ ಬಂಧನದಿಂದ ಮುಕ್ತ ಮಾಡು. ನಮಗೆ ಮುಕ್ತಿ, ಜೀವನ್ಮುಕ್ತಿಯ ಮಾರ್ಗ ತೋರಿಸು ಎಂದು ಪ್ರತಿನಿತ್ಯ ಶಿವನ ದೇವಾಲಯಕ್ಕೆ ಹೋಗಿ ಕರೆಯಲು ಪ್ರಾರಂಭಿಸಿದೆ. ಮಕ್ಕಳ ದುಃಖ ನೋಡದೆ, ಕಷ್ಟಗಳನ್ನು ನೋಡದೆ, ಕಲಿಯುಗದ ಅಂತ್ಯದಲ್ಲಿ ನಿನ್ನ ಭಕ್ತರಿಗೆ ಭಕ್ತಿಯ ಫಲ ಕೊಡುವುದಕ್ಕಾಗಿ ಪುನಃ ಎಲ್ಲ ಆತ್ಮರ ಉದ್ಧಾರ ಮಾಡುವುದಕ್ಕಾಗಿ, ಪತಿತರನ್ನ ಪಾವನ ಮಾಡೋದಕ್ಕಾಗಿ ಈಗ ನೀನು ಬಂದಿದ್ದೀಯ. ಕಲಿಯುಗದ ಈ ದುಃಖದ ಸಮಯದಲ್ಲಿ ನಾನು 42 ಪುನರ್ಜನ್ಮಗಳನ್ನು ಪಡೆದೆ. ದೈಹಿಕವಾಗಿ 83ನೇ ಜನ್ಮದಲ್ಲಿ ಇದ್ದಾಗ ನನಗೆ ನೀನು ಸಿಕ್ಕಿದೀಯ. ಹೊಸ ಜ್ಞಾನದ ಜನ್ಮ ಕೊಟ್ಟಿದ್ದೀಯ. ಇದುವೇ ನನ್ನ 84ನೇ ಜನ್ಮ. ಈಗ ನಾನು ಸಂಗಮ ಯುಗದಲ್ಲಿ ಇದ್ದೇನೆ. ನಿನ್ನ ಪ್ರೀತಿಯ ಮಗುವಾಗಿ ನಿನ್ನ ಸನ್ಮುಖದಲ್ಲಿ ಕುಳಿತಿದ್ದೇನೆ. ಮಧುಬನದ ಸಭಾಂಗಣದಲ್ಲಿ ಬಾಪ್ ದಾದಾರವರ ಮುಂದೆ ಕುಳಿತಿರುವುದನ್ನು ಅನುಭವ ಮಾಡ್ರಿ.
ಸಂಗಮ ಯುಗದಲ್ಲಿ ನೀನೇ ಸ್ವತಃ ಬಂದು ನನಗೆ ಈಶ್ವರಿಯ ಜ್ಞಾನ ಹಾಗೂ ರಾಜಯೋಗದ ಶಿಕ್ಷಣ ನೀಡುತ್ತಿದ್ದೀಯ. ಈ ಶಿಕ್ಷಣದಿಂದ ನಾನು ಪುನಃ ದೇವಾತ್ಮ ಆಗುತ್ತಿದ್ದೇನೆ. ಸಂಗಮ ಯುಗದಲ್ಲಿ ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮ ಆಗಿ ನಿನ್ನ ನೆನಪು ಮಾಡುತ್ತಾ ಅರ್ಧ ಕಲ್ಪದಿಂದ ಮಾಡಿದ ಪಾಪಗಳನ್ನು ಸುಟ್ಟು ಹಾಕುತ್ತಿದ್ದೇನೆ. ನಿನ್ನ ಆದರ್ಶ ವಿದ್ಯಾರ್ಥಿ, ಆದರ್ಶ ಸುಪುತ್ರ ಆಗಿ ನೀನು ಮಾಡುತ್ತಿರುವ ಸೇವೆಯೇ ನಾನು ಮಾಡುತ್ತಿದ್ದೇನೆ. ನಿನ್ನಂತೆ ಈಶ್ವರಿಯ ಸೇವಕ ಆಗಿ ವಿಶ್ವದ ಕಲ್ಯಾಣ ಮಾಡುತ್ತಿದ್ದೇನೆ. ವಿಶ್ವ ಕಲ್ಯಾಣಕಾರಿ ಆತ್ಮ ಆಗಿದ್ದೇನೆ. ಇದೇ ಸಂಗಮ ಯುಗದಲ್ಲಿ ನೀನು ನನಗೆ 84 ಜನ್ಮಗಳ ನನ್ನ ಪಾತ್ರದ ಪರಿಚಯವನ್ನು ಮಾಡಿಕೊಟ್ಟಿದ್ದೀಯ. ಏಕಾಗ್ರತೆ ಬರದೇ ಇದ್ದಾಗ, ವ್ಯರ್ಥ ಸಂಕಲ್ಪಗಳು ಬಂದಾಗ, ಮಕ್ಕಳೇ ಬುದ್ಧಿಯ ಮೂಲಕ ನಿಮ್ಮ ಸರ್ವತೋಮುಖಿ ಪಾತ್ರದ ದರ್ಶನ ಮಾಡಿಕೊಳ್ಳಿರಿ. 5 ಯುಗಗಳಲ್ಲಿ ನಡೆದೆ ನಿಮ್ಮ ಶ್ರೇಷ್ಠ ಪಾತ್ರವನ್ನು ನೆನಪು ಮಾಡಿಕೊಳ್ಳಿ. ಅದುವೇ ಸ್ವದರ್ಶನ ಚಕ್ರಧಾರಿ ಆಗುವುದು ಎಂದು ನೀನು ತಿಳಿಸಿದ್ದೀಯ. ಸ್ವದರ್ಶನ ಚಕ್ರಧಾರಿ ಆಗುವಂಥವರು ಭವಿಷ್ಯದಲ್ಲಿ ಚಕ್ರವರ್ತಿ ರಾಜ ಆಗುತ್ತೀರೆಂದು ನೀನು ಹೇಳುತ್ತೀಯ. ಸಂಗಮ ಯುಗದಲ್ಲಿ ಪರದರ್ಶನದಿಂದ ಮುಕ್ತ ಆಗಲು ಒಂದೇ ಉಪಾಯ, ಸ್ವದರ್ಶನ ಚಕ್ರಧಾರಿಯಾಗುವುದು. ನಾನೀಗ ಸಂಗಮ ಯುಗದಲ್ಲಿ ಸ್ವದರ್ಶನ ಚಕ್ರಧಾರಿ ಆತ್ಮ ಆಗಿದ್ದೇನೆ. 5 ಯುಗಗಳಲ್ಲಿನ ನನ್ನ ಪಾತ್ರದ ದರ್ಶನವನ್ನು ಬುದ್ಧಿಯ ನೇತ್ರದಿಂದ ನಾನು ನೋಡುತ್ತಿದ್ದೇನೆ. ಸಂಗಮ ಯುಗದಲ್ಲಿ ಸಂಪೂರ್ಣ ಪುರುಷಾರ್ಥ ಮಾಡಿ ನಾನು ಕರ್ಮಾತೀತ ಅವಸ್ಥೆಗೆ ತಲುಪುತ್ತಿದ್ದೇನೆ. ಕೊನೆಗೆ ಫರಿಷ್ಠಾ ರೂಪವನ್ನು ಧರಿಸಿ ಸೂಕ್ಷ್ಮ ವತನಕ್ಕೆ ಹೋಗಿ ಬಾಪ್ ದಾದಾರವರಿಂದ ಪಾಸ್ ವಿತ್ ಆನರ್ ಸರ್ಟಿಫಿಕೇಟನ್ನು ಪಡೆದುಕೊಂಡು ಮತ್ತೆ ಸತ್ಯಯುಗದ ಆದಿಯಿಂದ ಬರುವಂತಹ ಪಾಸ್ಪೋರ್ಟನ್ನು ಸ್ವೀಕರಿಸಿ ನಾನು ಪರಮಧಾಮ ಮನೆಗೆ ಹೋಗುತ್ತಿದ್ದೇನೆ. ಸೃಷ್ಟಿ ನಾಟಕದ ಸರ್ವತೋಮುಖಿ ಪಾತ್ರಧಾರಿ, ಆಲ್ರೌಂಡ್ ಪಾತ್ರಧಾರಿ ಆತ್ಮ ನಾನು. ನಂಬರ್ 1 ಹೀರೋ ಆತ್ಮ ನಾನು. ಕಲ್ಪಕಲ್ಪಕ್ಕೂ ಹೀರೋ ಪಾತ್ರ ಮಾಡುವಂತಹ ಶ್ರೇಷ್ಠ ಪಾತ್ರಧಾರಿ ಆತ್ಮ ನಾನು. ಸಂಗಮ ಯುಗದಲ್ಲಿ ನನ್ನ ಪಾತ್ರ ಮುಗಿಸಿ
ನಾನೀಗ ವಾಯ ಸೂಕ್ಷ್ಮವತನ ಪರಮಧಾಮಕ್ಕೆ ಹೋಗುತ್ತಿದ್ದೇನೆ. ಸೃಷ್ಟಿ ನಾಟಕದಲ್ಲಿನ 5 ಯುಗಗಳ ಪ್ರವಾಸ ಮುಗೀತು. ಈಗ ನಾನು ಮನೆಗೆ ಮರಳಿ ಹೋಗುತ್ತಿದ್ದೇನೆ. ನನ್ನ ವಿಶ್ರಾಂತಿಯ ಧಾಮಕ್ಕೆ, ನನ್ನ ಅಂತಿಮ ಸ್ಟೇಷನ್ಗೆ ಹೋಗಿ ತಲುಪುತ್ತಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ.